ಸೊ ಎಲ್ಲ ನಮ್ಮ ನಾಗರಿಕರೇ, ರಿಜ್ವಾನ್ ಬಂದಿದ್ದಾರೆ, ನಮ್ಮ GBI ಕಮಿಷನರ್ ಇದ್ದಾರೆ. ಇಷ್ಟು ದಿನ ತುಷಾರ್ ಕಮಿಷನರ್ 5 ಕಾರ್ಪೊರೇಷನ್ ಒಟ್ಟಿಗೆ ಸೇರಿ ಬೃಹತ್ ಬೆಂಗಳೂರು ಇದ್ರು, ಅವರು ಬಂದಿದ್ದಾರೆ. ಈ ಹೊಸದಾಗಿ ರಾಜೇಂದ್ರ ಚೋಳನ್ ಇದ್ದಾರೆ, ಅವರು ಸೆಂಟ್ರಲ್ ಗೆ ಈಗ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ, ಅವರಿದ್ದಾರೆ. ಮತ್ತು ಕೆಲ ಅಧಿಕಾರಿಗಳು ಒಂದು ಸುಮಾರು 50 ಜನ ಇಲ್ಲಿ ಸುತ್ತಮುತ್ತ ಕೂತಿದ್ದಾರೆ. ನಿಮ್ಮ RT ಕಚೇರಿ ಇದ್ದಾರೆ. ನಾನು ಯಾಕೆ ಈ ಪ್ರವಾಸ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಲಾಲ್ಬಾಗ್ ಬಂದಿದ್ದೀನಿ, ನಾಳೆ JP ನಗರಕ್ಕೆ ಹೋಗ್ತಾ ಇದ್ದೀನಿ. 18ನೇ ತಾರೀಕು ವೆಂಗಯ್ಯ ಇಸ್ರೋ ಪಾರ್ಕ್ TC ಪಾಳ್ಯ ಅಲ್ಲಿ ಹೋಗ್ತಾ ಇದ್ದೀನಿ. 19ನೇ ತಾರೀಕು ವೀರಮಾಧವ ನಗರ ಕೋರಮಂಗಲ ಹೋಗ್ತಾ ಇದ್ದೀನಿ. 25ಕ್ಕೆ ಗಾಂಧಿ ಉದ್ಯಾನವನ, 26ಕ್ಕೆ ಕಬ್ಬನ್ ಪಾರ್ಕ್. ಈ ರೀತಿ ಎಲ್ಲಾ ಕಡೆ ಎಲ್ಲಾ ಕಾರ್ಪೊರೇಷನ್ ಕೂಡ ಒಂದೊಂದ್ ಕಡೆ ಹೋಗ್ತಾ ಇದ್ದೀನಿ. ಆಮೇಲೆ ಸೆಕೆಂಡ್ ರೌಂಡ್ ಇನ್ನೊಂದು ರೌಂಡ್ ಬೇರೆ ಹೋಗ್ತಾ ಇದ್ದೀನಿ. ಇದು ನನಗೆ ಕೆಲವು ಲೀಡರ್ಸ್ ಬಂದು ಮಾತಾಡ್ತಾ ಇರ್ತಾರೆ, ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಮಾತಾಡ್ತಾರೆ. ಯಾರಿಗೆ ವಾಯ್ಸ್ ಇಲ್ಲ, ಯಾರು ಅಧಿಕಾರಿಗಳ ಹತ್ರ ಮಾತಾಡಕ್ ಅವಕಾಶ ಇಲ್ಲ, ಯಾರು ಸರ್ಕಾರದ ಜೊತೆ ಮಾತಾಡಕ್ ಅವಕಾಶ ಇಲ್ಲ, ಅಂತವ್ರಿಗೆ ಮಾತಾಡಕ್ ಅವಕಾಶ ಕೊಡ್ಬೇಕು ಅಂತ ಹೇಳಿ ಇವತ್ತು ನಾನೇ ಹುಡುಕೊಂಡು ಬಂದಿದ್ದೀನಿ. ಶನಿವಾರ ಭಾನುವಾರ ಆದ್ರೆ ಸ್ವಲ್ಪ ನಿಮ್ಗೆ ಫ್ರೀ ಇರ್ತದೆ. ಆ ದೃಷ್ಟಿಯಿಂದ ನಮ್ಗಿಂತ ನಿಮ್ ಅನುಭವ ಬಹಳ ಮುಖ್ಯ. ಯಾಕೆಂದ್ರೆ ದಿನ ಬೆಳಗ್ಗೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರೋದು ನೀವು, ಸಮಸ್ಯೆ ಅನುಭವಿಸ್ತಾ ಇರೋದು ನೀವು. ನಿಮ್ಗೆ ಸೊಲ್ಯೂಷನ್ ಕೊಡೋಣ ಅಂತ ಹೇಳಿ ನಾನು ಯಾರಿಗೂ ಟೀಕೆ ಮಾಡಕ್ಕೆ, ಪೊಲಿಟಿಕಲ್ ಪಾರ್ಟೀಸ್ ಟೀಕೆ ಮಾಡಕ್ಕೆ ನಾನು ತಯಾರಿಲ್ಲ. ನಂಗೆ ಅವಶ್ಯಕತೆನೇ ಇಲ್ಲ, ಅದ್ರಲ್ಲಿ ನಂಗೆ ನಂಬಿಕೆನೂ ಇಲ್ಲ. ಟೀಕೆ ಮಾಡೋದ್ರಲ್ಲಿ ಬೇರೆಯವ್ರನ್ನ ಬೈದು ಅವ್ರು ಮಾಡ್ಲಿಲ್ಲ, BJP ಅವ್ರು ಮಾಡ್ಲಿಲ್ಲ, ದಳದವ್ರು ಮಾಡ್ಲಿಲ್ಲ, ಕಾಂಗ್ರೆಸ್ ಅವ್ರು ಮಾಡ್ಲಿಲ್ಲ, ಅವನ ಯಾರು ಅಧಿಕಾರಿ ಮಾಡ್ಲಿಲ್ಲ, ಅದ್ರಲ್ಲೇನು ನನಗೆ ನಂಬಿಕೆ ಇಲ್ಲ. ನಾವಿರೋದು ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡಕ್ಕೆ. ಇದೊಂದು ಹಿಸ್ಟಾರಿಕ್ ಜಾಗ. ನಾನು ಫಸ್ಟ್ ಯಾಕೆ ಇಲ್ಲಿಗೆ ಮಾತಾಡದೆ ಬಂದೆ ಅಂತಂದ್ರೆ, ಈಗ ನೀವೆಲ್ಲ ಲಾಲ್ಬಾಗ್ ವಿಚಾರದಲ್ಲಿ ಟನಲ್ ವಿಚಾರ ಮಾತಾಡ್ತಾ ಇದ್ದೀವಿ. ಟನಲ್ಗೆ 6 ಎಕರೆ ಜಾಗ ಹೋಗ್ಬಿಡ್ತದೆ, ತಗೋಬಿಡ್ತಾರಂತೆ ಅಂತ ಹೇಳಿ ತಮ್ಗೆಲ್ಲ ಗಾಬರಿ ಇದೆ. ನಾನು ಸ್ಪಾಟಿಗೆ ಹೋಗಿ ನೋಡ್ತೀನಿ. ನನಗೆ ಒಂದು ಸ್ಮಾಲ್ ಏನು ಈ ಜಾಗ ಹಿಸ್ಟಾರಿಕ್ ಒಂದು ಮರನು ಕೂಡ ನನ್ಗೆ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ನಾನು ಹಳ್ಳಿಲಿ ಬೆಳೆದವರು, ಮುಖ್ಯ. ಆದ್ರೆ ಕೆಲವು ಸಂದರ್ಭದಲ್ಲಿ ವಿಧಿ ಇಲ್ಲದೆ ಕೆಲವು ಸಂದರ್ಭದಲ್ಲಿ ಕೆಲವು ಡಿಸಿಷನ್ಸ್ ತಗೊಳ್ಬೇಕಾಗ್ತದೆ. ಬಟ್ ಈಗ ನಾನು ನೋಡಿ, ಸ್ಪಾಟ್ ನೋಡಿ ನಾನು ಡಿಸಿಷನ್ ತಗೊಳ್ತೀನಿ. ಟನಲ್ ಇಲ್ಲದೆ ಬೆಂಗಳೂರಿಗೆ ಸೊಲ್ಯೂಷನ್ ಇಲ್ಲ. ನಾನು ಎಲ್ಲ ತರದ ಅಧ್ಯಾಯ ಕೂಡ ಮಾಡಿದ್ದೀನಿ. ಅಂದ್ರೆ ಯಾವ ಪ್ರಾಪರ್ಟೀಸ್ ಕೂಡ, ಮೆಜಾರಿಟಿ ಪ್ರಾಪರ್ಟೀಸ್ ಕೂಡ ಅಕ್ವಿಷನ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ. 2,000 ಕೋಟಿ ರೂಪಾಯಿ ಬರೀ ಅಕ್ವಿಷನ್ಗೆ ಇಟ್ಟಿದ್ದೀವಿ. ಇಲ್ಲಿ ನಾನು ನೋಡ್ತೀನಿ, ಒಂದು ಬಾರ್ಡರ್ ಏನಪ್ಪಾ ಅಂತಂದ್ರೆ ಓಪನಿಂಗ್ ಇಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಓಪನಿಂಗ್ ಇಲ್ಲಿ ಕೊಡ್ಬೇಕು. ಯಾಕೆಂದ್ರೆ ಅಲ್ಲಿಂದ ನಮ್ಮ ಹೆಬ್ಬಾಳಿಂದ ಎಲ್ಲಾರು ಓಪನ್ ಕೊಡ್ಬೇಕಾದ್ರೆ ಎಲ್ಲಿ ಓಪನ್ ಕೊಡ್ಬೇಕು ನೀವ್ ಹೇಳಿ. ನಾನು ವಿಧಾನಸೌಧ ಸುತ್ತಮುತ್ತಲು ಓಪನಿಂಗ್ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿ, ಇಲ್ಲಾಂದ್ರೆ ದೊಡ್ಡ ಜಾಮ್ ಆಗ್ಬಿಡ್ತದೆ. ರೇಸ್ ಕೋರ್ಸ್ ಮೂಲೆಗೆ ಒಂದು ಓಪನಿಂಗ್ ಕೊಟ್ಟಿದ್ದೀವಿ. ರೇಸ್ ಕೋರ್ಸ್ ಮೂಲೆಗೆ ಒಂದು ಓಪನಿಂಗ್ ಕೊಟ್ಟಿದ್ದೀವಿ. ವಿಧಾನಸೌಧದ 1 ಕಿಲೋಮೀಟರ್ ಹೊರಗಡೆ ಬಂತು ಅಂದ್ರೆ ಮುಗಿದೋಯ್ತು ಕೇಸ್. ಅದಕ್ಕೆ ರೇಸ್ ಕೋರ್ಸ್ ಆ ಕಡೆ KR ನಮ್ಮ ಶೇಷಾರಿ ರೋಡ್ ಮೂಲೆಯಲ್ಲಿ ಒಂದು ಓಪನಿಂಗ್ ಕೊಟ್ಟಿದ್ದೀವಿ. ನೆಕ್ಸ್ಟ್ 3 ಕಿಲೋಮೀಟರ್ ಒಂದು ಓಪನಿಂಗ್ ಕೊಡ್ತಾ ಇದ್ದೀವಿ. ಇಲ್ಲಿ ಯಾಕೆ ಅಂತಂದ್ರೆ, ಇಲ್ಲಿ ಓಪನಿಂಗ್ ಕೊಡೋದ್ರಿಂದ ಇಲ್ಲಿಂದ ಏರ್ಪೋರ್ಟ್ ಹೋಗೋರು, ಸೆಂಟ್ರಲ್ ಸಿಲ್ಕೋರ್ಟ್ ಹೋಗೋರು, ಇಲ್ಲಿಂದ KR ಪುರಂ ಮುಂದಕ್ಕೆ ಹೋಗೋರು, ಇದು 4 ದಿಕ್ಕಿನಲ್ಲೂ ಕೂಡ 40 ಕಿಲೋಮೀಟರ್ ಪ್ಲಾನ್ ಮಾಡಿದ್ದೀವಿ. ಈಗ ನಾವು ಯಾಕೆ ಇದನ್ನ ಅಕ್ವಿಷನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ಅಕ್ವಿಷನ್ ಅಂದ್ರೆ ಎಲ್ಲೋದು 20,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಡಬಲ್ ಟೈಮ್ ಕೊಡ್ಬೇಕು, ಪ್ಲಸ್ ಆ ಬಿಲ್ಡಿಂಗ್ ಅಂತಂದ್ರೆ 40,000 ರೂಪಾಯಿ ಒಂದ್ ಅಡಿಗೆ ಕೊಡ್ಬೇಕಾಗ್ತದೆ. ಎಷ್ಟು ದುಡ್ಡು ಕೊಡಕ್ ಸಾಧ್ಯ? ಈಗ ನಾನು ಮಂತ್ರಿ ಆದ್ಮೇಲೆ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಈಗ ಫ್ಲೈಓವರ್, ನಿಮ್ ಎದುರುಗಡೆ ಫ್ಲೈಓವರ್ ಬಂದಿದೆ, ಇಲ್ಲಿ ಮೆಟ್ರೋ ಎದುರುಗಡೆ, ಲಾಲ್ಬಾಗ್ ಎದುರುಗಡೆ ಬಂದಿದೆ. ಮುಂಚಿತವಾಗಿ ನಾವು ಈ ರೀತಿ ಈಗೇನ್ ತೀರ್ಮಾನ ತೆಗೆದುಕೊಂಡು ಪ್ಲಾನ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ನಮ್ಗೆ ಸಾರ್ಟ್ ಆಗಿದೆ. ಈಗ ರಾಗಿಗುಡ್ಡ ತಾವೆಲ್ಲ ನೀವು ನೋಡಿದೀರಿ. ಆಗ ಒಂದು 6 ಕಿಲೋಮೀಟರ್ ನಾವು ಮಾಡಿದೀವಿ. ಫಸ್ಟ್ ಫ್ಲೈಓವರ್, ಆಮೇಲೆ ಡಬಲ್ ಡೆಕ್ಕರ್ ಮಾಡಿದ್ವಿ. ನೆಕ್ಸ್ಟ್ ಈಗ 40 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ ನೀನು ಯಾವುದೇ ಹೊಸದಾಗಿ ಯೋಜನೆ ತೆಗೆದುಕೊಂಡ್ರೆ ಆ ರೀತಿ ಮಾಡ್ಬೇಕು ಅಂತ ಹೇಳಿ ತೆಗೆದುಕೊಂಡಿದ್ದೀವಿ. ಜೊತೆಗೆ 116 ಕಿಲೋಮೀಟರ್ ನಿಮ್ಮ ಟ್ರಾಫಿಕ್ ವಿಚಾರ ಕೇಳ್ತಾ ಇದ್ದೀವಿ. 112ರಿಂದ 116 ಕಿಲೋಮೀಟರ್ ಹೊಸ ಫ್ಲೈಓವರ್ಗಳನ್ನ ಆಡ್ ಮಾಡ್ತಾ ಇದ್ದೀವಿ. ಫ್ಲೈಓವರ್ ರೋಡ್ ಆಡ್ ಮಾಡ್ತಾ ಇದ್ದೀವಿ. ಈ ಚಾನೆಲ್ಗಳಿಗೆಲ್ಲ, ಹೊಸ ಈ ನಮ್ಮ ಡ್ರೈನೇಜ್ಗಳಿಗೆಲ್ಲ
ಡ್ರೈನೇಜ್ ಪಕ್ಕ ಕಾನೂನಲ್ಲಿ 50 ಮೀಟರ್ 50 ಅಡಿವರೆಗೂ 50 ಮೀಟರ್ ಅಲ್ಲ 50 meters, sir. Service road. 50 ಮೀಟರ್ನ ನಾವು ಏನೋ ಬಿಲ್ಡಿಂಗ್ ಕಟ್ಟಕ್ ಬಿಡಲ್ಲ. ಅಕ್ಕಪಕ್ಕ ಸೈಡ್ ವಾಲ್ ಕಟ್ಬಿಟ್ಟು ದೊಡ್ಡದಾಗಿ ವಾಲ್ ನ ಇಟ್ಟು ಆ ಕಡೆ ಈ ಕಡೆ ಆ ಡ್ರೈನೇಜ್ ಸೇಫ್ಟಿಗೂ ಆಗ್ತದೆ. ಆಮೇಲೆ ಸಣ್ಣ ಸಣ್ಣ ವೆಹಿಕಲ್ಗಳು ಸ್ಕೂಲ್ ಹೋಗಕ್ ಬರೋಕ್ಕೆ ಬಸ್ಗಳು ಬಿಡದೆ ಸ್ಕೂಲ್ ಹೋಗಕ್ಕೆ ಚಿಕ್ಕ ಚಿಕ್ಕ ವೆಹಿಕಲ್ ಕಾರ್ಗಳು ಟೂ ವೀಲರ್ಸ್ ಓಡಾಡಕ್ಕೆ ಸುಮಾರು 330 ಕಿಲೋಮೀಟರ್ ರೋಡ್ ನ ಆಡ್ ಮಾಡಬೇಕು ಅಂತ ಹೇಳಿ ಈಗಾಗಲೇ 2 ರೋಡ್ ನ ನೋಟಿಫಿಕೇಶನ್ ಮಾಡಿದ್ದೀವಿ. ಇದಲ್ಲದೆ ಕೆಲವು ಅನೇಕ ವಿಚಾರಗಳನ್ನ ಒಂದು ಡಬಲ್ ಡೆಕ್ಕರ್ ರೋಡ್, ಒಂದು ಫ್ಲೈಓವರ್ಸ್, ಈ ಟನಲ್, ಈ 3 ಮೇಜರ್. ಇದಲ್ಲದೆ ಬೆಂಗಳೂರು ನಗರಕ್ಕೆ ಈ ಟ್ರಾಫಿಕ್ ನ ಸಾರ್ಟ್ ಔಟ್ ಮಾಡಕ್ಕೆ 2008 ಒಂದು ಪೆರಿಫೆರಲ್ ರಿಂಗ್ ರೋಡ್ ಅಂತ ಮಾಡಿದ್ರು. ಒಂದು ಇಲ್ಲಿ ಕೋಗಿಲು ಸುತ್ತಮುತ್ತ ಯಲಹಂಕ ಆದ್ಮೇಲೆ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು. ಯಾವ ಸರ್ಕಾರನೂ ಧೈರ್ಯವಾಗಿ ಡಿಸಿಷನ್ ತಗೊಳಕ್ ಆಗ್ಲಿಲ್ಲ. ಸೊ ಬೇರೆ ಬೇರೆ ಏನೇನೋ ಆಗತ್ತೆ. ಈಗ ನಾನು ಹುಡ್ಕೋ ಇಂದ 26,000 ಕೋಟಿ ಲೋನ್ ತಗೊಂಡಿದ್ದೀನಿ. BDA ಇಂದ ಅಕ್ವಿಷನ್ ಮಾಡ್ತಾ ಇದ್ದೀನಿ. ಮಾಡಿ ಅದನ್ನ ವಿಧಿನೇ ಇಲ್ಲ. 100 ಕಿಲೋಮೀಟರ್ ಔಟರ್ ರಿಂಗ್ ರೋಡ್, ಹೊಸ ರಿಂಗ್ ರೋಡ್ ನ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂತ ಹೇಳಿ ಹೊಸ ರಿಂಗ್ ರೋಡ್ಗೆ ಈಗಾಗಲೇ BDA ಮಾಡಿ, ಯಾಕೆಂದ್ರೆ ಟ್ರಾಫಿಕ್ ನ ಸಿಟಿ ಒಳಗಡೆ ಯಾವ್ದು ಬರಬಾರ್ದು. ಅದನ್ನ ಕಂಪ್ಲೀಟ್ ಹೊಸೂರು ರೋಡ್ ಹೋಗುವಂತದ್ದು ಮತ್ತು ಬಳ್ಳಾರಿ ರೋಡ್ ಹೋಗುವಂತದ್ದು, ಮೈಸೂರು ರೋಡ್ ಹೋಗುವಂತ ಟ್ರಾಫಿಕ್ ಎಲ್ಲ ಕೂಡ ಸಿಟಿಗೆ ಬರ್ದೇ ಬೇಡ್ಬೇಕು ಅಂತಂದ್ರೆ ಇದು ಒಂದು ಹಿಸ್ಟಾರಿಕ್ ಡಿಸಿಷನ್. ಕೆಲವರೆಲ್ಲ ರೈತರುಗಳೆಲ್ಲ ಗಲಾಟೆ ಮಾಡ್ತಾ ಇದಾರೆ, ಲ್ಯಾಂಡ್ ಓನರ್ಸ್ ಗಲಾಟೆ ಮಾಡ್ತಾ ಇದಾರೆ. ಅವ್ರಿಗೂ ನಾನು ಹೊಸ ಕಾಂಪೋಸಿಷನ್ ರೂಲ್ಸ್ ಪ್ರಕಾರ ಏನ್ UPA ಗೌರ್ಮೆಂಟ್ ಕೊಡ್ತು ಆ ರೀತಿ BDA ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ ನಾನು ಅವ್ರಿಗೆ ಹೊಸ ಕಾಂಪೋಸಿಷನ್, ಹೊಸ ರೇಟ್ ಕಾಂಪೋಸಿಷನ್ ಕೊಟ್ಬಿಟ್ಟು ಅವ್ರಿಗೆ FIR ಕೊಡೋದು, TDR ಪ್ರೀಮಿಯಂ FIR ಕೊಡೋದು, ಇದು TDR ಕೊಡೋದು, ಆಮೇಲೆ ಕೆಲವು ಅವ್ರಿಗೆ ಜಾಗ ಕೊಡುವಂಥದ್ದು, ಕಮರ್ಷಿಯಲ್ ಜಾಗನ ಕೊಡೋದು, ರೆಸಿಡೆನ್ಷಿಯಲ್ ಜಾಗನ ಆಲ್ಟರೇಟ್ ಕೊಡೋದು ಅಂತೇಳಿ ಒಂದು ಡಿಸಿಷನ್ ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತದೆ. ಬಂದು ಅದನ್ನ ಬಹುಶಃ ಎಲ್ಲ ರೈತರು ಕೂಡ, ನಾನು ಸುಮಾರು ಜನ ರೈತರ ಹತ್ರ ಮಾತಾಡಿದ್ದೀನಿ, ಅವರೇ ವಾಲಂಟಿಯರ್ ಆಗಿ ನಮ್ಗೆ ಇಷ್ಟು ಕಾಂಪೋಸಿಷನ್ ಕೊಟ್ಟು ನಾವು ರೋಡ್ ಬಿಟ್ಕೊಡ್ತೀವಿ ಅಂತ. ಅವ್ರು ಬಿಟ್ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಆಪ್ಷನ್ ಆಗಿ, ಯಾಕಂದ್ರೆ ನಾನು ಯಾವ ಕಾರಣಕ್ಕೂ ಡಿನೋಟಿಫಿಕೇಶನ್ ಮಾಡಕ್ಕೆ ಹೋಗುದಿಲ್ಲ. ಇದು ನಾನು ಜಸ್ಟ್ ಸಿಂಪಲ್ ಆಗಿ ಈ ಮೇಜರ್ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ. ಈಗ ಕೆಲವರು ನಿಮ್ಮ ಕೆಲವು ಪ್ರಾಬ್ಲಮ್ಸ್ ವಿಚಾರ ಮಾತಾಡಿದಿರಿ. ಈ ನಾಯಿಗಳ ವಿಚಾರ, ಇಲ್ಲಿ ನಾಯಿಗಳು ನನಗೂ ಕಣ್ಣು ಕಾಣ್ತು. ನಾಯಿಗಳು ನಾನು ಇಲ್ಲೂ ನೋಡಿದೆ, ನಾಯಿಗಳಿಗೆ ಏನಾದ್ರು ಮಾಡಿ ಇದಕ್ಕೊಂದು ರೂಪ ಕೊಡಬೇಕು. ನಾನು ನಮ್ಮ ಅನಿಮಲ್ ಹಸ್ಬೆಂಡ್ ಹತ್ರ ಮಾತಾಡ್ತೀನಿ. ಕೆಲವರು ಸಜೆಷನ್ ಕೊಟ್ಟಿದ್ದಾರೆ ಇಲ್ಲೇನೆ, ಅದಕ್ಕೊಂದು ಕೇಜ್ ಮಾಡಿ 50-50 ಅರ್ಧ ತೆಗೆದು ಒಳಗಡೆ ಬಿಟ್ಟು ಈಚೆ ತೆಗೆದು ಏನಾದ್ರು ಮಾಡಕ್ ಆಗ್ತದ ಅಂತ. ಈ ಪ್ರಾಣಿ ದಯಾ ಸಂಘದವರು ಇಲ್ಲಿಂದ ಎತ್ಕೊಂಡೋಗಿ ಅದನ್ನ ಇದನ್ನ ಮಾಡಕ್ಕೆ ಬಿಡಲ್ಲ. ಅದೇ ಆದಂತ ಒಂದು ಕಾನೂನು ಇದೆ. ಈ ಇದರಲ್ಲಿ ನಾನು ಅನಿಮಲ್ ಹಸ್ಬೆಂಡ್ ಹತ್ರ ಮಾತಾಡಿ, ಬೇರೆ ನಮ್ಮ ಕಾರ್ಪೊರೇಷನ್ ಹತ್ರ ಮಾತಾಡಿ ಇದಕ್ಕೊಂದು ಸಪರೇಟ್ ಮೀಟಿಂಗ್ ಮಾಡಿ ಸೊಲ್ಯೂಷನ್ ಏನ್ ಕೊಡ್ಬೇಕು ಅಂತ ಹೇಳಿ. ಈ 200 ಚಿಲ್ಲರೆ ಡಾಗು ಇಲ್ಲಿ ಹೊರಗಡೆ ಓಡಾಡೋದ್ರಿಂದ ನಿಜವಾಗ್ಲೂ ಇದು ಪ್ರಾಬ್ಲಮ್ ಇದೆ. ಇದಕ್ಕೆ ಕಾರ್ಪೊರೇಷನ್, ಐ ಥಿಂಕ್ ಬೋತ್ ಆಫ್ ಯು ವಿಲ್ ವರ್ಕೌಟ್ ಎ ಪ್ಲಾನ್ ಫಾರ್ ದಿಸ್. ಅವರು ಸಜೆಷನ್ ಕೊಟ್ಟಿದ್ದಾರೆ, ಒಂದು ಜಾಗ ಮಾಡಿ ಅವ್ರನ್ನ ಕೂಡಾಕಕ್ಕೆ, ಅವ್ರಿಗೆ ಊಟನೂ ಹಾಕಿ ಏನೋ ಒಂದು ಮಾಡಕ್ಕೆ ಅದೊಂದು ತೀರ್ಮಾನ ಮಾಡಿ. ಎರಡನೇದು, ಈಗ ಯೂರಿನಲ್ಸ್ ವಿಚಾರ ಹೇಳ್ತಾ ಇದ್ದೀನಿ. ನಾನು ಇಲ್ಲೇ ಈಗ ನಮ್ಮ ಜಾಯಿಂಟ್ ಇವ್ರಿಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೇನೆ, ಇಲ್ಲಿ ಏನಿದೆ ಯೂರಿನಲ್ಸ್ ನಾನು ಈಗ ಚೆಕ್ ಮಾಡ್ತೀನಿ, ಅದು ಸರಿಯಾಗಿದೆಯಾ ನೋಡ್ತೀನಿ. ಐ ವಿಲ್ ಸಿ ದಟ್ ಯೂರಿನಲ್ಸ್ ಇನ್ ದಿಸ್ ಒಳಗಡೆ ಇಟ್ ವಿಲ್ ಬಿ ಫ್ರೀ, ನೋ ಚಾರ್ಜ್. ಅದನ್ನ ಡಿಸಿಷನ್ ತೆಗೆದುಕೊಳ್ತೀನಿ. ಎಲ್ಲಿ ₹2 ಇಟ್ಕೊಂಡ್ಬರ್ತಾನೆ ಬೆಳಗ್ಗೆ. ಈಗ ನಾನೇ ಕಬ್ಬನ್ ಪಾರ್ಕ್ ಬಂದೆ, ₹2 ಬಂದಿದ್ದೀನಿ. ಈಗ ನಾನು ಯೂರಿನಲ್ ಮಾಡ್ಬೇಕಾದ್ರೆ ಕಾಸೆ ಕೊಡಕ್ಕಾಗಿತ್ತು ಅಂತ ಹೇಳಿ ಮತ್ ಬಿಡ್ತೀವಿ. ₹2 ಅದೆಲ್ಲ ಆಗಲ್ಲ. ಸೊ ಬೆಂಗಳೂರು ಸಿಟಿಗೆ ಇದರಿಂದ ಏನು ಸರ್ಕಾರಕ್ಕೆ ಏನು ಒಳ್ಳೆ ಆಗುದಿಲ್ಲ. ಫ್ರೀಯಾಗೆ ಯೂರಿನಲ್ ಫ್ರೀ. ಎರಡನೇದು, ಈ ಪರಿಸರ ನೋಡಿದ್ರೆ ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು, ನಮ್ಮ ಇವರು ತುಷಾರ್ ಗಿರಿನಾಥ್ ಹಿಂದೆ ಇದ್ದವರು, ಇವರು ACS ಇದ್ದಾರೆ ಇವರಿಗೆ, ಮತ್ತು ನಮ್ಮ ಮಹೇಶ್ವರ ರಾವ್ ಇದ್ದಾರೆ. ಆಲ್ ದಿಸ್ ಆಫೀಸರ್ ವಿತ್ ಇಂಟಿಗ್ರಿಟಿ, ಅವ್ರದ್ದೇ ಆದಂತ ಒಂದು ಗೌರವ ಇದೆ ಕರ್ನಾಟಕ ರಾಜ್ಯದಲ್ಲಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮಾತಾಡ್ತೀನಿ. ಬೆಂಗಳೂರು ನಗರಕ್ಕೆ, ಬೆಂಗಳೂರು ಆಜುಬಾಜು ಇರುವಂತ ಎಲ್ಲ ಫಾರೆಸ್ಟ್ ಗಳೇನಿದೆ ಅಲ್ಲೆಲ್ಲ ಕೂಡ ಇದೇ ರೀತಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಹೊಸ ಟ್ರೀ ಪಾರ್ಕ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಐ ವಿಲ್ ಟೇಕ್ ಎ ಮೇಜರ್ ಡಿಸಿಷನ್.
ಸದ್ಯದಲ್ಲೇ ನಾನು ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತಾಡಿ ಬೇಕಾದ್ರೆ ನಾವು ಒಂದಷ್ಟು ಫಂಡ್ಸ್ ಕೊಡ್ತೀವಿ, CSR ಇಂದನೂ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡ್ತೀವಿ, ಮಾಡ್ಬಿಟ್ಟು ಇನಿಷಿಯಲಿ ಎಷ್ಟೆಷ್ಟು ಬೇಕೋ ಅದನ್ನ ಪ್ರಾರಂಭ ಮಾಡಕ್ಕೆ, ವಾಕಿಂಗ್ ಟ್ರ್ಯಾಕ್ ಮಾಡಲಿಕ್ಕೆ, ಆ ಪರಿಸರನ ಉಳಿಸ್ಲಿಕ್ಕೆ ಅದು ಒಂದು ಮೇಜರ್ ಡಿಸಿಷನ್ಸ್ ನಾನು ತೆಗೆದುಕೊಳ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು 15 ದಿನದಲ್ಲೇ ಇಲ್ಲೊಂದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕಂಪಲ್ಸರಿ ವಿತ್ ಎ ಡಾಕ್ಟರ್ ವಿತ್ ನರ್ಸಸ್ ಒಂದು ಆಂಬುಲೆನ್ಸ್ ಇಡುವಂತ ಒಂದು ತೀರ್ಮಾನನ ನಾನು ಇಲ್ಲಿಗೆ ನಾನು ಮಾಡ್ತೀನಿ. ನಂಬಿಕೆ ನಕ್ಷೆ ವಿಚಾರ ಹೇಳ್ತಾ ಇದ್ದೀರಿ, ಪ್ಲಾನ್ ವಿಚಾರಕ್ಕೆ ನನಗೆ ನಿಮ್ಗೆ ಹ್ಯಾರಾಸ್ಮೆಂಟ್ ಏನಾಗ್ತಾ ಇದೆ ಅಂತ ಗೊತ್ತಿದೆ. ಆ ದೃಷ್ಟಿಯಿಂದನೇ ರೆಕಗ್ನೈಸ್ಡ್ ಇಂಜಿನಿಯರ್ ಇಲ್ಲ ಟೌನ್ ಪ್ಲಾನರ್ಸ್ ಯಾರು ನಮ್ಮ ಆರ್ಕಿಟೆಕ್ಟ್ಸ್ ಇದ್ದಾರೆ ಅವರು 50-80 ಇರೋವರೆಗೂ ಕೂಡ ಯಾರು ಕೂಡ ಕಾರ್ಪೊರೇಷನ್ ಆಫೀಸ್ ಒಳಗಡೆ ಎಂಟರ್ ಆಗಂಗಿಲ್ಲ. ಅವರೇ ಪ್ಲಾನ್ ನ ಲೋಡ್ ಮಾಡ್ಬಿಟ್ಟು ಅವ್ರ ಹತ್ರನೇ ಸರ್ಟಿಫಿಕೇಟ್ ತೆಗೆದುಕೊಂಡು ಅವ್ರಿಗೆ ಪ್ಲಾನ್ ಫ್ರೀಯಾಗಿ ಏನ್ ದುಡ್ಡು ಕಟ್ಟಬೇಕು ಆ ದುಡ್ಡನ್ನು ಕಟ್ಕೊಂಡು ಹ್ಯಾರಾಸ್ಮೆಂಟ್ ಇಲ್ದೇನೆ ಕೊಡ್ಬೇಕು ಅಂತ ಹೇಳಿ ಒಂದು ಸ್ಕೀಮ್ ನ ತೆಗೆದುಕೊಂಡು ಬಂದಿದ್ದೀನಿ. ಅದು ಸ್ವಲ್ಪ ಹೆಚ್ಚಿಗೆ ಪಾಪ್ಯುಲರೈಸೇಷನ್ ಮಾಡಬೇಕು. ನಮ್ಮ ಆಫೀಸರ್ಸ್ ಬಂದ್ರು ಕೂಡ ನೀವು ನಂಬಿಕೆ ನಕ್ಷೆಗೆ ಹೋಗ್ಬೇಕು, ನೀವು ಅಪ್ಲೈ ಮಾಡಿ ಅಂತ ಹೇಳಿ ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ಸ್ ಹತ್ರ ಹೇಳ್ತೀನಿ. ಸೊ ಅದಕ್ಕೆ ಹ್ಯಾರಾಸ್ಮೆಂಟ್ ನ ಆ ಬ್ರೋಕರ್ ಗಳನ್ನ ತಪ್ಪಿಸ್ಬೇಕು ಅಂತ ಹೇಳಿ ಈ ತೀರ್ಮಾನ ನಾವು ಮಾಡ್ತಾ ಇದ್ದೀವಿ. ಮಿಕ್ಕಿದ್ದು ವಿಚಾರ ರೀಪ್ಲಾಂಟೇಶನ್ ವಿಚಾರ ಕೆಲವು ಹೇಳ್ತಿದ್ದೀರಿ, ವೆಹಿಕಲ್ ಸುತ್ತಮುತ್ತಲು ಕಸ ವಿಲೇವಾರಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ಕಸ ವಿಲೇವಾರಿ ದೊಡ್ಡ ಮಾಫಿಯಾ. ಬಿಜೆಪಿ ಗೌರ್ಮೆಂಟ್ ಕೆಲವು ಆಗ್ಲಿಲ್ಲ, ನಾನು 2 ವರ್ಷದಿಂದ ನನಗೂ ಏನೇನೋ ಟಕ್ಕರ್ ಹೊಡಿತಾ ಇದ್ದಾರೆ. ಇದಕ್ಕೆ ಒಂದು ಕೊನೆ ಮಾಡ್ತಾ ಇದ್ದೀನಿ. ಇನ್ನೊಂದು ಸದ್ಯಕ್ಕೆ ಇನ್ನೊಂದು ವಾರದಲ್ಲಿ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀನಿ. ದೊಡ್ಡ 2 ಕಡೆ ಇದನ್ನ ಬರ್ನ್ ಮಾಡೋಂಥದ್ದು, ವಿದ್ಯುತ್ ಶಕ್ತಿ ಮಾಡೋಂಥದ್ದು, ಗ್ಯಾಸ್ ತಯಾರು ಮಾಡೋದಕ್ಕೆ ಜಾಗ ಕೂಡ ಐಡೆಂಟಿಫೈ ಮಾಡಿದ್ದೀನಿ. ಸುಮಾರು 100 ಕಡೆ ಇದನ್ನ ಟ್ರಾನ್ಸ್ಫರ್ ಸ್ಟೇಷನ್ ಕೂಡ ಆಗ್ತಾ ಇದೀನಿ. 33 ಪ್ಯಾಕೇಜ್ ಕೂಡ ಇದಕ್ಕೆ ಟೆಂಡರ್ ಕರೆದಿದ್ದೀನಿ. ಸ್ವಲ್ಪ ಕೋರ್ಟ್ ಅವ್ರಿಗೆ ಕನ್ವಿನ್ಸ್ ಮಾಡಿದೀವಿ. ಕೋರ್ಟ್ ಇಂದ ನಮ್ಗೆ ಇನ್ನೊಂದು 2-3 ದಿನದಲ್ಲಿ ನಮ್ಗೆ ನ್ಯಾಯ ಒದಗಿಕೊಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ಅದನ್ನು ಕೂಡ ಬಹುಶಃ ನಾವು ಆ ಪ್ರಾಬ್ಲಮ್ ನ ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ಕ್ಯಾಮೆರಾಗಳ ಅವಶ್ಯಕತೆ ಇದೆ ಆದಷ್ಟು ಜಾಸ್ತಿ. ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ ಹೆಣ್ಮಕ್ಳು ಒಳಗಡೆ ಬರೋರು ಈಚೆ ಹೋಗೋರು ಇಂಪಾರ್ಟೆಂಟ್ ಜಾಗದಲ್ಲೆಲ್ಲ ಇಲ್ಲಿ ಕ್ಯಾಮೆರಾ ಅವಶ್ಯಕತೆ ಇದೆ. ಆ ಕ್ಯಾಮೆರಾ ಕೂಡ ನಾನು ಇಲ್ಲಿ ನೋಡಿದೆ, ನಾನು ಗಮನಿಸಿದೆ. ಅದು ಕೂಡ ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಇಲ್ಲಿ ಒಳಗಡೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀರಿ. ಇದ್ರೊಳಗಡೆ ಮತ್ತು ಈ ಸುತ್ತಮುತ್ತಲು ಲಾಲ್ಬಾಗ್ ಸುತ್ತಮುತ್ತಲು ನಾನು ಈಗಾಗಲೇ ಕಾರ್ಪೊರೇಷನ್ ಕಮಿಷನರ್ ಹತ್ರ ನಾನು ಮಾತಾಡಿದ್ದೀನಿ, ಮತ್ತು ನಮ್ಮ GBA ಅಧ್ಯಕ್ಷ ಹತ್ರ ಇವ್ರ ಹತ್ರ ಕಮಿಷನರ್ ಮಾತಾಡಿದ್ದೀನಿ, ನಮ್ಮ ಯು ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ, ನಮ್ಮ UD ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ಇಲ್ಲಿ ಇದಕ್ಕೆ ಏನಾದ್ರು ಅಭಿವೃದ್ಧಿಗೆ ಹಾರ್ಟಿಕಲ್ಚರ್ ಅಭಿವೃದ್ಧಿ ಇರ್ಬೋದು. ಇಲ್ಲಿ ನಾನು ಮರಿಗೌಡ್ರು ಇದನ್ನ ನಾನು ನೋಡಿದೆ, ರೋಸ್ ಗಾರ್ಡನ್ ಇದು ಯಾವ್ದೋ ಕಾಲದಲ್ಲಿ ಇದೆ, ನನಗೆ ಸಮಾಧಾನ ಆಗ್ಲಿಲ್ಲ. ಅದನ್ನ ಕಂಪ್ಲೀಟ್ ರಿವ್ಯಾಂಪ್ ಮಾಡ್ಲಿಕ್ಕೆ ಹೊಸದಾಗೆ ಒಂದು ಪೀಸಸ್ ನ ತಂದು ಹಾಕ್ಲಿಕ್ಕೆ ಇದನ್ನ ಕಣ್ಣಲ್ಲಿ ನೋಡಿ ಬಹಳ ಹೊಸದಾಗೆ ಇಲ್ಲಿ ಅನುಕೂಲ ಆಗ್ಬೇಕು. ಇದು ಯಾವ್ದೋ ಒಂದು 4 ಕೋಟಿ ರೂಪಾಯಿಗೆ ಇಲ್ಲಿ ಒಂದು ಎಸ್ಟಿಮೇಟ್ ಮಾಡಿಟ್ಟಿದ್ದಾರೆ. ಇವರೆಲ್ಲ ಸರಿ ಡಾಂಬರೀಕರಣ ಹಾಕ್ಬೇಕು ಅದು ಇದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಸಾಲದೆ ನಾನು ಅವ್ರದ್ದು ಮಾತಾಡಿದೀನಿ. ಇಲ್ಲಿ ಮತ್ತು ಈ ರೋಡ್ ಸುತ್ತಮುತ್ತಲಿಗೆ ನಮ್ಮ ಈ ಲಾಲ್ಬಾಗ್ ಸುತ್ತಮುತ್ತಲಿಗೆ ಸ್ಪೆಷಲ್ ಆಗಿ ನಾನು ಇವತ್ತು ಇಲ್ಲಿಗೆ ಬಂದಕ್ಕೆ 10 ಕೋಟಿ ರೂಪಾಯಿ ಇದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತೇಳಿ ಡಿಸಿಷನ್ ತೆಗೆದುಕೊಂಡಿದ್ದೀನಿ. ಈ ಕೆಲಸ ನಾನ್ ತೀರ್ಮಾನ ಮಾಡಲ್ಲ, ನಮ್ಮ ಆಫೀಸರ್ಸ್ ತೀರ್ಮಾನ ಮಾಡಲ್ಲ. ನೀವ್ ಯಾರಿದ್ದೀರಿ, ಏನು ಇವ್ರು ಲಿಸ್ಟ್ ಕೊಟ್ಟಿದ್ದಾರೆ, ನಿಮ್ಮ ಹತ್ರನೇ ಕೂತ್ಕೊಂಡು ಇಂಥದ್ದೊಂದು ಸಭೆ ಮಾಡಿ ಚರ್ಚೆ ಮಾಡ್ತಾರೆ. ಇದನ್ನ ಅಲ್ಟಿಮೇಟ್ಲಿ ನಾಗರಿಕರೇ ಡಿಸಿಷನ್ ಮಾಡಬೇಕು. ವಾಟ್ ಆರ್ ದಿ ಪ್ರಯಾರಿಟೀಸ್ ಅಂತ. ನೋ ಪೊಲಿಟಿಷಿಯನ್ ವಿಲ್ ಬಿ ಇನ್ವಾಲ್ವ್. ಅದನ್ನ ನೀವು ತಲೆ ಕೆಡಿಸ್ಕೊಳ್ಳಿ. ನೋ ಪೊಲಿಟಿಷಿಯನ್ ವಿಲ್ ಬಿ ಇನ್ವಾಲ್ವ್. ನಿಮ್ಗೆ 10 crores ರೂಪಾಯಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಯಾವ್ದಾವ್ದು ಇದಕ್ಕೆ ಸಂಬಂಧಪಟ್ಟದೆಲ್ಲ ಸೇರಿ ನಾವು ಮಾಡ್ತೀವಿ. ಈ ಪಕ್ಕದಲ್ಲಿ ಎಂಟ್ರಿ ಇರ್ಬೋದು, ಈ ವೆಹಿಕಲ್ ನ ತೆಗಿಯುವಂಥದ್ದು, ಈ ಸುತ್ತಮುತ್ತ ವೆಹಿಕಲ್ ನಿಲ್ಸಕ್ಕಾಗಲ್ಲ, ರೋಡಲ್ಲೆಲ್ಲ ಗಿಡಗಳು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಇದೆ. ಅದನ್ನು ಕೂಡ ನಾನು ಈ ಒಂದು ರೋಡ್ ನ ನೋಡ್ತೀನಿ, ಎಲ್ಲೆಲ್ಲಿ ಏನೇನ್ ತೆಗಿಸ್ಬೇಕು ನಾನು ತೆಗಿಸ್ತೀನಿ. ಇಲ್ಲಿ ಯಾಕೆಂದ್ರೆ ಬೆಳಗ್ಗೆ ಹೊತ್ತು ಬರ್ಬೇಕಾದ್ರೆ ವೆಹಿಕಲ್ ಬಿಡಲ್ಲ, ನನಗೆ ಅರ್ಥ ಆಗ್ತದೆ. ಆ ಗಾಡಿಗಳೆಲ್ಲ ಕಂಪ್ಲೀಟ್ ಆಗ್ತಾರೆ. ಅದನ್ನ ನಾನು ಯಾರೋ ಒಂದು ನಿಷ್ಠೂರ ಆದ್ರೂ ಚಿಂತೆ ಇಲ್ಲ. ವಿ ವಿಲ್ ಜಸ್ಟ್ ಟ್ರೈ ಟು ರಿಮೂವ್ ದಟ್ ಆಲ್ ದಟ್ ವಿಚಾರ. ಮಂಟಪದ ವಿಚಾರ ಮಾತಾಡಿದಿರಿ, ಬೀದಿ ದೀಪದ ಬಗ್ಗೆ ಮಾತಾಡಿದಿರಿ. ಆಮೇಲೆ ಕೆಲವು
ಇನ್ನ ಎಲ್ಲ ಕೆಲವು ಯಾರ್ಯಾರು ಮಾತಾಡಿದೀರಿ. ನಾನು ಸುಮಾರು ಜನ ನಾನು ನಡಿಗೆ ಮಾಡ್ಬೇಕಾದ್ರೆ ವಾಕ್ ಮಾಡ್ಬೇಕಾದ್ರೆ ಕೆಲವರೆಲ್ಲ ಮೀಟ್ ಮಾಡಿ ಕೆಲವು ಪ್ರಾಬ್ಲಮ್ಸ್ ಇಲ್ಲಿ ಕೂತಿರೋದ್ರಿಂದ ಹೇಳಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಮ್ಮ ಆಫೀಸರ್ಸ್ ಚರ್ಚೆ ಮಾಡ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ, ಲಿಸ್ಟ್ ಮಾಡ್ತಾರೆ, ನಿಮ್ದೇನು ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಕ್ಲೀನ್ ಆಗಿ ಡಾಕ್ಯುಮೆಂಟೇಶನ್ ಮಾಡ್ತಾರೆ. ಡಾಕ್ಯುಮೆಂಟ್ ಮಾಡಿ ಪ್ರತಿಯೊಬ್ರು ಗ್ರೀವೆನ್ಸಸ್ಗೂ ಕೂಡ ಏನು ನಾವು ಉತ್ತರ ಮಾಡಿದೀವಿ ಅಂತ ಹೇಳಿ ಅದನ್ನ ಲಿಸ್ಟ್ ಮಾಡಿ ವೆಬ್ಸೈಟ್ ಅಲ್ಲಿ ಲೋಡ್ ಮಾಡ್ತೀವಿ. ಆಮೇಲೆ ಇಲ್ಲೂ ಕೂಡ ನಿಮ್ಗೆ ನಾನು ಏನ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಹೇಳಿ ಒಂದ್ ಯಾವ್ದಾದ್ರು 2 ದಿನ ಒಂದು ಪ್ಯಾಂಪ್ಲೆಟ್ ನ ರೆಡಿ ಮಾಡಿ ನಿಮ್ಗೆಲ್ಲರೂ ಕೂಡ ನಾವೇನ್ ತೀರ್ಮಾನ ಮಾಡಿದೀವಿ, ನಿಮ್ಮ ಪ್ರಾಬ್ಲಮ್ಗೆ ವಾಟ್ ವಾಸ್ ದಿ ಸೊಲ್ಯೂಷನ್ ಅಂತ ಕೂಡ ತಿಳಿಸುವಂತ ಕೆಲಸವನ್ನ ಇವತ್ತು ನಾನು ಮಾಡ್ತೀನಿ. ಯಾಕೆಂದ್ರೆ ವಿ ಆರ್ ಅಕೌಂಟಬಲ್, ಯಾರಿಗೆ ನಿಮ್ಗೆಲ್ಲರೂ ಕೂಡ ಅಕೌಂಟಬಲ್. ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ. ಐ ಥಿಂಕ್ ನಾನು ರೀಪ್ಲಾಂಟೇಶನ್ ವಿಚಾರ ಕೆಲವರು ಹೇಳಿದಿರಿ, ಗಾರ್ಬೇಜ್ ವಿಚಾರ ಹೇಳಿದಿರಿ, ಇನ್ನೇನಿದೆ ಬೇರೆ, ಡಾಕ್ಟ್ರು, ಆಂಬುಲೆನ್ಸ್, ನಂಬಿಕೆ, ಯೂರಿನಲ್ ಫ್ರೀ ಹೇಳಿದಿರಿ. ಸೊ ಟ್ರೀ ಪಾರ್ಕ್ ವಿಚಾರ ಮಾತಾಡಿದ್ರಿ, ನಾನು ಅದಕ್ಕೆಲ್ಲ ಆಡ್ ಮಾಡ್ಕೊಂಡೆ ಇಲ್ಲಿ. ಆಮೇಲೆ ಆಸ್ಫಾಲ್ಟೇಷನ್ ಕೆಲವು ವಿಚಾರ ಹೇಳಿದಿರಿ, ಅದಕ್ಕೆಲ್ಲ ಮಕ್ಕಳಿಗೆ ಅಕ್ವೇರಿಯಂ ಅದನ್ನ ನೋಡ್ತೀನಿ. ಆಮೇಲೆ ಒಂದು ಮಕ್ಕಳು ಆಟ ಆಡಕ್ಕೆ ಜಿಮ್ನೇಷಿಯಂ ಹೇಳಿದಿರಿ, ಅದಕ್ಕೂ ಕೂಡ ಆಯ್ತು. ಜಿಮ್ ಅದನ್ನ ಹೇಳಿದಿರಿ. ಓಪನ್ ಜಿಮ್ ಹೇಳಿದಿರಿ, ಅದಕ್ಕೂ ಜಾಗ ಐಡೆಂಟಿಫೈ ಮಾಡಿಸ್ತೀನಿ ಕಾರ್ಪೊರೇಷನ್ ಹೇಳಿ. ವಿ ವಿಲ್ ಡೂ ಇಟ್. ಅದನ್ನು ಕೂಡ ಜಿಮ್ ನ ಐ ಥಿಂಕ್ ಕಮಿಷನರ್ ಅವರು ವಿತ್ ಶೆಲ್ಟರ್ ಅಂದ್ರೆ ಓಪನ್ ಜಿಮ್ ವಿತ್ ಮಳೆಗೆ ಸ್ವಲ್ಪ ಸೇಫ್ಟಿಗೆ ಹಿಂದೆ ಒಳ್ಳೆ ಡಿಸೈನ್ ಕ್ರಿಯೇಟ್ ಮಾಡ್ಬಿಟ್ಟು ಹೆಣ್ಮಕ್ಳಿಗೂ ಸೇಫ್ಟಿ ಇರಬೇಕು, ಗಂಡ್ ಮಕ್ಳಿಗೂ ಸೇಫ್ಟಿ ಇರಬೇಕು ವಿತ್ ಕ್ಯಾಮ್ರಾ. ಇಡೀ ಇಂಡಿಯಾದಲ್ಲಿ ಫೇಮಸ್ ನಮ್ ಲಾಲ್ಬಾಗ್. ಇಡೀ ಪ್ರಪಂಚದಲ್ಲಿ ನನ್ನ ಅಭಿಪ್ರಾಯ ಹೇಳೋದು, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಯಾವ ತರ ಹೊಸ ಫ್ಲವರ್ ಇದೆ, ಆ ಫ್ಲವರ್ ಎಲ್ಲ ನಮ್ಮ ಲಾಲ್ಬಾಗ್ ಮಾಡ್ಬೇಕು ಅಂತ. ಓಕೆ, ಆಮೇಲೆ ಮೂರನೇದು ಫೋಟೋಗ್ರಾಫ್ ರಿಸರ್ಚ್ ಹುಡುಗರುಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿದೀನಿ. ಈಗೆಲ್ಲ ಫೋನ್ ಅಲ್ಲೇ ಎಲ್ಲ ಫೋಟೋಗ್ರಾಫರ್ ಇದೆ. ಇವನ್ ದಟ್ ಆಲ್ಸೋ ವಿ ವಿಲ್ ಅಲೋ ಆಲ್ ದಿ ಫೋಟೋಗ್ರಾಫ್ಸ್ ದಟ್ ಕಮ್ ಅಂಡ್ ಲೊಕೇಟ್ ಅಟ್ ದಿಸ್. ಅದೇನು ತಪ್ಪೇನಿಲ್ಲ. ನಮ್ಮ ವಿಚಾರ, ನಮ್ಮ ಹಿಸ್ಟ್ರಿ ಸ್ಟೋರ್ ಮಾಡ್ಕೊಂಡು ಈಗ ನಾನು ಒಳಗಡೆ ಹೋಗಿದ್ದೆ, ಪ್ರತಿಯೊಂದು ಎಲೆ ಕೂಡ ಅಲ್ಲಿ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯವರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಹಂಗೆ ಕೆಲವೆಲ್ಲ ಪ್ರೈವೇಟ್ ಆಸಕ್ತಿ ಇರೋಂಥವ್ರು ಅದನ್ನ ಮಾಡೋದ್ರ ತಪ್ಪೇನಿಲ್ಲ. ಅದನ್ನು ಕೂಡ ಅಲೋ ಮಾಡೋಂತ ವ್ಯವಸ್ಥೆಯನ್ನ ಮಾಡ್ತೀನಿ. ಈಗ ವಿಲ್ ಡೂ ಇಟ್. ನೋ ವೆಹಿಕಲ್ಸ್ ವಿಲ್ ಬಿ ಅಲೋಡ್, ಡೋಂಟ್ ವರಿ. ಯಾವ ಎಕ್ಸೆಪ್ಟ್ ಅಲ್ಲ ಬಗ್ಗೆ ಅಲ್ಲ, ಕೆಲವು ಸಂದರ್ಭದಲ್ಲಿ ಈ ಇದನ್ನ ತೆಗಿಬೇಕಾಗ್ತದೆ, ಕೆಲವು ಕಸ ತೆಗೆದಾಕ್ಬೇಕಾಗ್ತದೆ, ಅದೆಲ್ಲ ಮಾಡ್ತೀವಿ. ವೆಹಿಕಲ್ಸ್ ಆದಷ್ಟು ಎಷ್ಟು ವೆಹಿಕಲ್ಸ್ ನ ಅವಾಯ್ಡ್ ಮಾಡಕ್ ಆಗ್ತದೋ, ಎಲ್ಲಿ ಮಾಡ್ಬೇಕಾಗ್ತದೋ. ಆದ್ರೆ ಕೆಲವು ಕಸ ತಗೊಂಡೋಗ್ಬೇಕು, ವಿದ್ಯುತ್ ತಗೊಂಡೋಗ್ಬೇಕು, ಹಳೆ ಮರಗಳನ್ನ ಹೊಡೆದಾಕಿ ತೆಗಿಬೇಕು. ಇಂಥವೆಲ್ಲ ಡೇಂಜರ್ಗೆ ಕೆಲವೆಲ್ಲ ಐಡೆಂಟಿಫೈ ಮಾಡ್ಬೇಕು. ಅಂತದೆಲ್ಲ ಕೆಲವೆಲ್ಲ ವಿಧಿಯಿಂದ ಮಾಡ್ತೀವಿ. ಬಟ್ ಆಫೀಸರ್ಸ್ ಬಂದು ಅವನೇ ಮಹಾರಾಜನ್ ತರ ಒಳಗಡೆ ಬರೋದು, ನೀವೆಲ್ಲ ಇಚ್ಛೆ ಇರೋದು ಅವೆಲ್ಲ ಸರಿ ಇಲ್ಲ. ಐ ಕ್ಯಾನ್ ಅಗ್ರಿ ಯುವರ್ ಪಾಯಿಂಟ್. ಅದನ್ನು ಕೂಡ ಮಾಡ್ತೀನಿ. ಸೊ ಬಹಳ ಸಂತೋಷ. ಮತ್ತೆ ನಾನು ಇನ್ನೊಂದು ರೌಂಡ್ ಇದೆಲ್ಲ ಆದ್ಮೇಲೆ 2 months 3 months ಆಗಲ್ಲ, ಬಟ್ ಐ ವಿಲ್ ಕಮ್ ವಿತ್ ಲವ್. ಐ ವಿಲ್ ಕಮ್, ಬರ್ತೀನಿ. ಸೊ ಇಷ್ಟೆಲ್ಲ ಕೂಡ ಬಂದಿದ್ದೀರಿ. ಒಳ್ಳೆ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ. ಎಸಿ ಕೂತ ಕಾಣ್ತಾ ಇತ್ತು, ನನಗೆ ಬಹಳ ಖುಷಿ ಆಗ್ತಾ ಇದೆ. ಜಿಮ್ ಹೇಳಿದಲ್ಲ, ಐ ವಿಲ್ ಡೂ ಇಟ್. ಸಿ ವಾಟ್ ಎವರ್ ಐ ಹ್ಯಾವ್ ಸೆಡ್, ಐ ವಿಲ್ ಡೂ ಇಟ್. ನುಡಿದಂತೆ ನಡೆದಿದ್ದೀನಿ ಇಲ್ಲಿ ಗಂಟ, ಮುಂದಕ್ಕೂ ನಡೀತೀನಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಆಶೀರ್ವಾದ ಒಂದ್ ಇಲ್ಲಿ ಅಷ್ಟೇ. ಮಿಕ್ಕಿದ್ದು ತಟ್ಟೆ ಮರ ಗೇಟೆಲ್ಲ ಚೆನ್ನಾಗಿ ನಾನು ಹೊಡಿತಾರೆ ನೀವು, ಆಮೇಲೆಲ್ಲ ಸುರಕ್ಷಿತ. ವಿ ವಿಲ್ ಡೂ ಇಟ್, ಡೋಂಟ್ ವರಿ. ನೀವು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ರಲ್ಲ, ನಿಮ್ ಮೇಲೂ ನನಗೆ ಅಷ್ಟೇ ನಂಬಿಕೆ ಇದೆ. ಎಲ್ಲರಿಗೂ ಥ್ಯಾಂಕ್ಸ್. ಜೈ ಹಿಂದ್, ಜೈ ಕರ್ನಾಟಕ.